ಇನ್ನು ಉಳಿದ 79% ಜನ 51 ವರ್ಷದಿಂದ 80 ವರ್ಷದವರೆಗಿನವರು. 3 ಜನ ಮಾತ್ರ 81 ವರ್ಷದ ಮೇಲ್ಪಟ್ಟವರಿದ್ದಾರೆ. ಸೊ ಈ 29% ಜನಕ್ಕೆ ಎಷ್ಟು ಪ್ರಾತಿನಿಧ್ಯ ಕೊಡ್ಲಿಕ್ಕೆ ಸಾಧ್ಯ? ಇದು ಬಹಳ ಇಂಪಾರ್ಟೆಂಟ್. ನಮ್ಮಲ್ಲಿ ಯುವಕರು ವಿಧಾನಸಭೆಯಲ್ಲಿ ಇಲ್ಲದೆ ಇರುವಾಗ ನಾವೊಂದು ಯುವ ಕ್ಯಾಬಿನೆಟ್ ರಚನೆ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡದೆ ದೊಡ್ಡ ಮೂರ್ಖತನ ಆಗತ್ತೆ. ಸೊ ಯಾರೇ ಈ ಯುವ ಅನ್ನೋದನ್ನ ನಾವು ಜನ್ಸಿ ಏಜ್ಗೆ ಅದನ್ನ ಸೀಮಿತ ಮಾಡದೆ ಕನಿಷ್ಠ ಅವರನ್ನ ಈಗ ಉದಾಹರಣೆಗೆ ಅಂತಂದ್ರೆ ಅದು ಯುವ ಅಂತ ಆಗೋದಿಲ್ಲ. ಜೆನ್ಜಿಯ ಆಶೋತ್ತರಗಳೇನಿದೆ ಅದನ್ನ ಅರ್ಥ ಮಾಡಿಕೊಳ್ಳೋರು 40 ವರ್ಷದನವರು ಅವರೇಜ್ ಅಂತ ಹೇಳ್ತಾರೆ. 30ರಿಂದ 40 ವರ್ಷದವರಾದ್ರೆ ಜೆನ್ಜಿಯ ಏನೊಂದು ಆಶೋತ್ತರಗಳಿವೆ ಅವ್ರನ್ನ ಅರ್ಥ ಮಾಡಿಕೊಳ್ಳಬಲ್ಲರು. ಒಂದು ಏನು ಅದು ಮಾಡ್ಕೊಳ್ತಾರೆ ಅಂತಲ್ಲ, ಬಲ್ಲವರು ಅಂತ ಒಂದು ಹೇಳ್ಬೋದು. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅವ್ರಿಗೆ ಯೂಸ್ ಮಾಡ್ಲಿಕ್ಕೆ ಬರ್ತದೆ, ಅವ್ರು ಅರ್ಥ ಮಾಡ್ಕೊಳ್ಬಲ್ಲರು ಅಂತ ನಾವು ಅನ್ಕೊಂಡಿದೀವಿ. ಸೊ ಅಂತವರಿಗೆ ಎಷ್ಟು ಜನರಿಗೆ ಸಿಗತ್ತೆ ಅಂತ ಈಗ ಒಟ್ಟು ನಮ್ಮ ಈಗ ಹೈಕಮಾಂಡ್ ಮುಂದೆ ನನ್ನ ಪ್ರಕಾರ ಒಂದು 4 ಲೀಸ್ಟ್ ಇದಾವೆ.